ಅಂದ್ರೆ ಕೇಳಿದ ತಕ್ಷಣ ಇಷ್ಟ ಆಗೋ ಸಾಂಗ್ ಅಲ್ಲ ಕಣ ಇದು. ಕೇಳ್ತಾ ಕೇಳ್ತಾ ಇಷ್ಟ ಆಗೋ ಸಾಂಗ್. ಮತ್ತೆ ತುಂಬಾ ಅಡಲ್ಟ್ ಕಂಟೆಂಟ್ ತರ ಅಂತ ಅನ್ನಿಸ್ತಿದೀಯಾ? ಅಮ್ಮ ಅದು ದಬಾಕಿ ಸಾಂಗ್ ಹಾಕೋ. ದಬಾಕಿನ? ಯಾವ್ದು ದಬಾಕಿ? ಅದೇ ಎಷ್ಟು ನೆನ್ನೆ ಮೊನ್ನೆ ರಿಲೀಸ್ ಮಾಡಿದ್ರಲ್ಲ ವಿಡಿಯೋ ಸಾಂಗು ದಬಾಕಿ. ತಬಾಹಿ ಕಣ ಅದು. ಹೌದಾ? ತಬಾಹಿ ತಬಾಹಿ ಅಂತ ಹಾಕೋದೆ. ಇರಪ್ಪ ನಿಮಿಷ, ಡ್ರೈವ್ ಮಾಡ್ಬೇಕಾದ್ರೆ ಮೊಬೈಲ್ ಯೂಸ್ ಮಾಡಬಾರ್ದು. ಕರೆಕ್ಟ್. ಸಾರಿ. ಹೆಂಗ ಅನಿಸ್ತು ಸಾಂಗು? ಚೆನ್ನಾಗಿದೆ ಅನಿಸ್ತಾ? ಅಂದ್ರೆ ಕೇಳಿದ ತಕ್ಷಣ ಇಷ್ಟ ಆಗೋ ಸಾಂಗ್ ಅಲ್ಲ ಕಣ ಇದು. ಕೇಳ್ತಾ ಕೇಳ್ತಾ ಇಷ್ಟ ಆಗೋ ಸಾಂಗ್. ಕರೆಕ್ಟ್. ನನಗೆ ಇಡೀ ಸಾಂಗ್ ಅಲ್ಲಿ ತಬಾಹಿ ತಬಾಹಿ ಬಿಟ್ರೆ ಬೇರೆ ಯಾವ್ದು ನೆನಪಿಲ್ಲ. ಅಂದ್ರೆ ನೀನು ಒಬ್ನೇ ಇಲ್ಲ ಅಂತ ಅನ್ಕೊಂಡಿದೀನಿ, ತುಂಬಾ ಜನ ಇದಾರೆ ಆತರ. ನಿನ್ಗೂ ಅಷ್ಟೇನಾ? ತಬಾಹಿ ಇದೆ 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 ನನಗೆ ನೆನಪಿರೋದು. ಮತ್ತೆ ನಂಗೆ ಆಕ್ಚುಲಿ ಇಷ್ಟ ಆಯ್ತು ಸಾಂಗ್. ನಂಗೆ ಲಿರಿಕಲ್ ವಿಡಿಯೋ ಬಿಟ್ಟಾಗ ನಾನು ಓಪನ್ ಮಾಡಿ ಕೂಡ ನೋಡಿರ್ಲಿಲ್ಲ. ಇದರಲ್ಲೂ ನೀನು ಒಬ್ನೇ ಇಲ್ಲ. ಬಟ್ ಈ ಬಿಟ್ಟಿದೆ ಅಲ್ಲ ತಬಾಹಿ ತಬಾಹಿ, ಇದೊಂದು ಸ್ವಲ್ಪ ಪುಲ್ ಮಾಡ್ತು. ಸೊ ನೋಡೋಣ ಅಂತ ಪೂರ್ತಿ ನೋಡಿದೆ, ನನಗೆ ಸಾಂಗ್ ಓಕೆ ಅನ್ನಿಸ್ತು. ಬಟ್ ಲಿರಿಕ್ಸ್ ಯಾವ್ದು ನೆನ್ಪಿಡೋಷ್ಟು ಇಲ್ಲ. ಹೌದು, ಬಟ್ ಓಕೆ ಸಾಂಗ್ ಮೇಲೆ ವರ್ಕ್ ಮಾಡ್ಬೇಕಿತ್ತು. ಅಂದ್ರೆ ಮೇ ಬಿ ಮ್ಯೂಸಿಕ್ ಡಾಮಿನೇಟ್ ಮಾಡ್ತಾ ಇದೆ ಲಿರಿಕ್ಸ್ ನ ಅನಿಸ್ತು ನನಗೆ. ಬಿಕಾಸ್ ಬರ್ದಿರೋರು ಭಟ್ರು ಚೆನ್ನಾಗೇ ಬರೀತಾರೆ ಅಂತ ಅನ್ಕೊಂಡಿದೀನಿ. ಮೇ ಬಿ ಹಾಲಿವುಡ್ಗೆ ಸಿನಿಮಾ ಮಾಡ್ತಾ ಇರೋದ್ರಿಂದ ಸ್ಯಾಂಡಲ್ವುಡ್ಗೆ ಸ್ವಲ್ಪ ಓವರ್ ಆಗುತ್ತೆ ಅನ್ಸುತ್ತೆ. ಯಾಕಂದ್ರೆ ನಾವು ತುಂಬಾ ರಿಯಲಿಸ್ಟಿಕ್ ಸಿನಿಮಾಗಳನ್ನ ನೋಡೋರು, ರಿಯಲಿಸ್ಟಿಕ್ ಸಾಂಗ್ಗಳನ್ನ ಬೇಕು ಅನ್ನೋರು. ಮತ್ತೆ ತುಂಬಾ ಅಡಲ್ಟ್ ಕಂಟೆಂಟ್ ತರ ಅಂತ ಅನ್ನಿಸ್ತಿದೀಯಾ ಅಥವಾ ಇಲ್ಲ ಓಕೆ ಕಣೋ ಇದು ನೆಕ್ಸ್ಟ್ ಲೆವೆಲ್ ಫಿಲ್ಮ್ ಆಗ್ಬೇಕಾದ್ರೆ ಇವೆಲ್ಲ ಬೇಕನ್ಸುತ್ತಾ? ನೆಕ್ಸ್ಟ್ ಲೆವೆಲ್ ಸಿನಿಮಾ ಆಗಬೇಕು, ಅದಕ್ಕೋಸ್ಕರ ಬೇಕು ಇವೆಲ್ಲ ಅನ್ನೋದು ನಾನು ನಂಬಲ್ಲ. ಸುಳ್ಳೋದು. ಯಾಕಂದರೆ ಹಾಲಿವುಡಲ್ಲೂ ಈ ಥರ ಇಲ್ಲದೇ ಇರೋ ಸಿನಿಮಾಗಳು ಮಾಡಿದ್ದಾರೆ, ಹಿಟ್ಟಾಗಿದೆ. ಕರೆಕ್ಟ್. ಸೊ ಅಡಲ್ಟ್ ಅವ್ರ ಕತೆ ಹಂಗೆ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಹಿಂಗೆ ಬರೀ ನಿನಗೆ ಇವಾಗ ಸುಮ್ಮನೆ ನೋಡಿದ್ರೆ ನೀನು ರಿಲೀಸ್ ಆಗಿರೋ ಕಂಟೆಂಟ್ಗಳಲ್ಲೆಲ್ಲ ಬರೀ ಈ ಅಡಲ್ಟ್ ಇದು ಜಾಸ್ತಿ ಇದೆ. ಹೌದು. ಬಟ್ ನಾನು ನೀನು ಇದನ್ನ ಮುಂಚೆ ಒಂದ್ಸಲಿ ಟೀಸರ್ ರಿಲೀಸ್ ಮಾಡಿದಾಗ ಮಾತಾಡ್ಕೊಂಡಿದ್ವಿ. ಯಾರನ್ನ ನಂಬ್ತೀವೋ ಇಲ್ವೋ ಗೊತ್ತಿಲ್ಲ, ಯಶ್ ಅವ್ರನ್ನಂತೂ ಖಂಡಿತ ನಂಬ್ತೀವಿ ನಾವು. ಹೌದು. ಸೊ ಅದೊಂದೇ ಹೋಪು ಇವಾಗ ಇರೋದು ನಮಗೆ. ಹೌದು. ನನಗೆ ಅವರ ಚಾಯ್ಸ್ ಆಫ್ ಸ್ಕ್ರಿಪ್ಟ್, ಚಾಯ್ಸ್ ಆಫ್ ಕ್ಯಾರೆಕ್ಟರ್ಸ್ ಮೇಲೆ ಡೌಟೇ ಇಲ್ಲ. ಬಟ್ ಒಬ್ಬ ಯಶ್ ಅವ್ರ ಅಭಿಮಾನಿಯಾಗಿ, ಆಲ್ಸೋ ಕನ್ನಡ ಫಿಲ್ಮ್ ಅಭಿಮಾನಿಯಾಗಿ ಟಾಕ್ಸಿಕ್ ಮೇಲೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ಮೆಂಟ್ ಇದೆ. ಬರ್ತಿರೋ ಕಾಂಟೆಂಟ್ ಯಾವುದು ವಾವ್ ಟೈಪ್ ಇಲ್ಲ. ಮತ್ತೆ ಸಿಕ್ಕಾಪಟ್ಟೆ ಟೈಮ್ ತಗೋತಿದ್ದಾರೆ, ಟೈಮ್ ಕಮಿಟ್ಮೆಂಟ್ ಇಲ್ಲ, ರಿಲೀಸ್ ಡೇಟ್ ಪೋಸ್ಟ್ಪೋನ್ಸ್ ಮಾಡ್ತಿದ್ದಾರೆ. ಅದೇ ಕಾಂತಾರ ನೋಡು, October 2 ಅಂದ್ರು ಬಂದ್ರು. October 2 ಯಾವ್ದೋ ಒಂದ್ ಟೈಮ್ ಹೇಳಿದ್ರು, ಟೈಮ್ ಕರೆಕ್ಟ್ ಆಗಿ ಬಂದ್ರು. ಸೊ ಆ ತರ ಇರ್ಬೇಕು ಒಂದ್ ಒಳ್ಳೆ ಪ್ರೂವನ್ ಟೀಮ್ ಅಂತಂದ್ರೆ. ಹೌದು, ಅದೇ ಮಿಸ್ಸಿಂಗು. ವಾವ್ ಮಿಸ್ಸಿಂಗು, ಟೈಮಿಂಗ್ ಮಿಸ್ಸಿಂಗ್, ಇವೆರಡು ಗೊತ್ತಿಲ್ಲ. ನಂಗೆ ಬೇಜಾರು ಏನು ಗೊತ್ತಾ, ಇದು ಮೇ ಬಿ ಕಮೆಂಟ್ಗಳಲ್ಲಿ ಬಾಯಿ ಬಂದಂಗೆ ಆಗ್ತಾರೆ ಅನ್ಸುತ್ತೆ. ಬಟ್ ಸ್ಟಿಲ್ ಕನ್ನಡ ಸಿನಿಮಾ ಪ್ರೇಮಿಯಾಗಿ ಮತ್ತು ಕನ್ನಡ ಸಿನಿಮಾ ಆಸಕ್ತಿ ಇರೋನಾಗಿ ಇದು ಬೇಜಾರು ನಮಗೆ ಹೇಳ್ಕೊಳ್ಳೇಬೇಕು. ಯಶ್ ಅವ್ರು ಈ ಥರ ಒಂದು 4 ವರ್ಷ ಸಿನಿಮಾ ತೊಗೊಂಡ್ಬಿಟ್ರೆ ಸಿನಿಮಾ ಮಾಡೋದಕ್ಕೆ, ಮತ್ತು ಇನ್ನೊಬ್ರು ಒಳ್ಳೆ ಡೈರೆಕ್ಟ್ರು ಬೇರೆ ಲ್ಯಾಂಗ್ವೇಜ್ಗೆ ಹೋಗಿ ಸಿನಿಮಾ ಮಾಡೋಕ್ಕೆ ಹೋಗ್ಬಿಟ್ಟು ಇವರೆಲ್ಲ ಈ ಥರ ಆಗ ಕುತ್ಕೊಂಡ್ರೆ ಕನ್ನಡ ಸಿನಿಮಾಗಳು ಯಾವಾಗ ಬರುತ್ತೆ? ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಮತ್ತು ಯಾವಾಗ ನಮ್ಮ ಇಂಡಸ್ಟ್ರಿ ಬೆಳೆಯುತ್ತೆ? ಸೀರಿಯಸ್ಲಿ ನೀನು, ನಾನು ಮೊನ್ನೆ ನೋಡ್ತಾ ಇದ್ದೆ, ನೀನು ಮೆಜಾರಿಟಿ ಆಫ್ ದಿ ಸಿನಿಮಾಸ್ ಇವಾಗ ರೀಸೆಂಟ್ ಟೈಮ್ಸಲ್ಲಿ ಸಿನಿಮಾ ಯಾವ್ದಾದ್ರು ರಿಲೀಸ್ ಆಗಿದೆಯೋ ಅಲ್ಲೆಲ್ಲ ನೋಡು, ಹಿಂದಿ ಸಿನಿಮಾ ಆಗಿದ್ರೆ ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಅಷ್ಟೇ ಇರುತ್ತೆ, ಕನ್ನಡ ಇರೋಲ್ಲ. ಆಯಿತಾ? ಡಬ್ಬಿಂಗು ಎಸ್ಪೆಷಲಿ ಇವಾಗ ನಾವು ಡಬ್ಬಿಂಗ್ ಸಿನಿಮಾಗಳು ನೋಡೋಕೆ ಸ್ಟಾರ್ಟ್ ಮಾಡಿದ್ದೀವಿ, ರಿಲೀಸ್ ಆಗ್ತಾನೆ ಇದೆ. ಆಡಿಯನ್ಸೂ ನೋಡ್ತಿಲ್ಲ, ಅದು ಬೇರೆ ವಿಚಾರ. ಬಟ್ ಸ್ಟಿಲ್ ಕನ್ನಡಕ್ಕೆ ಏನು ಬೇಕೋ ಅದು ಸಿಗ್ತಿಲ್ಲ. ಮತ್ತು ಕನ್ನಡ ಸಿನಿಮಾಗಳನ್ನ ಜನಗಳು ಥಿಯೇಟ್ರಿಗೆ ಹೋಗಿ ನೋಡ್ತಿಲ್ಲ. ಗೊತ್ತಿಲ್ಲ ಮಾಮು ಎಲ್ಲಿ ನಾವು. ಸೊ ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬಂದು ಜನ ನೋಡ್ತಿಲ್ಲ ಅನ್ನೋದು ಜನರ ಪ್ರಾಬ್ಲಮ್ ಅಥವಾ ಸಿನಿಮಾ ಮಾಡೋರ ಪ್ರಾಬ್ಲಮ್? ಅಂದ್ರೆ ಸಿನಿಮಾ ಸರಿಗ್ ಕನ್ನಡ ಅದಕ್ಕೆ ಜನ ಹೋಗಿ ನೋಡ್ತಿಲ್ಲ ಅಂತಾನ, ಅಥವಾ ಸಿನಿಮಾ ಬಂದ್ರು ಜನ ಹೋಗಿ ನೋಡ್ತಿಲ್ಲ ಅಂತಾನ? ಅಲ್ಲಿ ಅಂದ್ರೆ ಎಷ್ಟೊಂದು ವಿಚಾರಗಳಿವೆ. ಒಂದು, ಖಂಡಿತ ನಾವು ಸಿನಿಮಾ ನೋಡ್ತಾ ಇಲ್ಲ ಹೋಗಿ, ಓಕೆನಾ? ಅಂದ್ರೆ ನಾವು ಅಂದ್ರೆ ಕನ್ನಡ ಜನತೆ, ಓಕೆನಾ? ಇನ್ನೊಂದು, ಕೆಲವು ಸಿನಿಮಾಗಳು ತುಂಬಾ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ, ನಮ್ ತನಕ ತರಲ್ಲ. ಪ್ರಮೋಷನ್ ವೀಕ್ ಇರುತ್ತೆ. ಆಮೇಲೆ ಅವ್ರು ಬಿಟ್ಟಾಗ ಇನ್ನೊಂದು ಯಾವುದೋ ಒಂದಷ್ಟು ದೊಡ್ಡ ಸಿನಿಮಾಗಳಿರುತ್ತೆ, ಅಂದ್ರೆ ಬೇರೆ ಭಾಷೆ ಸಿನಿಮಾಗಳಿರುತ್ತೆ.
ಈಗ ಮದರ್ ಪ್ರಾಮಿಸ್ ಆಕ್ಚುಲಿ ಒಳ್ಳೆ ಫೀಡ್ಬ್ಯಾಕ್ ಇದೆ. ಮತ್ತೆ ನಾನು ಪಾಪ ಪ್ರಮೋಷನ್ ಸೂಪರ್ ಆಗಿ ಮಾಡ್ತಾ ಇದ್ದಾರೆ. ಮತ್ತೆ ಧನು ಅವ್ರ ಜೊತೆ ಕೆಲಸ ಮಾಡಿರೋರು ನಾವು. ಸೊ ನಮಗೆ ಗೊತ್ತಿದೆ ಧನು ಅವರು ಎಷ್ಟು ಪ್ಯಾಷನೇಟ್ ಅಂತ. ಡಾಲಿ ಧನು ಅವರು ಆಯ್ತಾ, ಗೊತ್ತಿದೆ ಎಷ್ಟು ಪ್ಯಾಷನೇಟ್ ಅವರು ಅಂತ. ಖಂಡಿತ ಇವಾಗ ನಾನು ನೀನು ಅನ್ಕೊಂಡಿದೀವಿ ಇವತ್ತು ಹೋಗಿ ನೋಡಬೇಕು ಅಂತ. ಬಟ್ ಎಲ್ಲೋ ಒಂದು ಕಡೆ ಆ ಬಿಗ್ ಓಪನಿಂಗ್ ಇದೆ ಗೊತ್ತಾ, ಅದು ಸಿಗಬೇಕು ಈ ಥರ ಸಿನಿಮಾಗಳಿಗೆ. ಧನು ಅವ್ರು ಇನ್ನೊಂದಷ್ಟು ಹೊಸ ಹುಡುಗರಿಗಾಗಲಿ ಹೊಸ ಕಥೆಗಳಿಗಾಗಲಿ ಎಕ್ಸ್ಪೆರಿಮೆಂಟ್ ಮಾಡೋಷ್ಟು ಶಕ್ತಿ ಕೊಡಬೇಕು ಜನಗಳು ಆ್ಯಕ್ಚುಲಿ. ಸೊ ನಾವು ಇಲ್ಲಿ ಮಿಸ್ ಹೊಡಿತಿದ್ದೀವಿ ಯಾರೋ ಆಡಿಯನ್ಸ್ ಆಗಿ. ಒಳ್ಳೆ ಪ್ರಮೋಷನ್ ಆಗ್ತಾ ಇದೆ, ಒಳ್ಳೆ ಕಂಟೆಂಟು ಅಂತ ಜನಗಳು ಮಾತಾಡ್ತಾ ಇದ್ದಾರೆ ಹೋಗಿ ನೋಡಿರೋರು. ಬಟ್ ಸ್ಟಿಲ್ ಆ ಬಿಗ್ ಓಪನಿಂಗ್ ಜನ ಹೋಗಿ ನೋಡೋಷ್ಟು ಮಾಡ್ತಿಲ್ಲ. ಒಂದು. ಎರಡನೇದು, ಸೂಪರಾಗೆ ಕತೆ ಮಾಡ್ಕೊಂಡಿದ್ರು, ಸೂಪರಾಗಿ ಸಿನಿಮಾ ಮಾಡಿದ್ರು, ಬಟ್ ನಮ್ಮ ತನಕ ಬರಲೇ ಇಲ್ಲ. ಅದು ಒಂದು 2-3 ಸಿನಿಮಾಗಳಿವೆ ಆಯಿತಾ. ಅಜ್ಞಾತವಾಸಿ ಆ್ಯಕ್ಚುಲಿ ನೀನು ಹೇಳಿದ್ದೆ ಚೆನ್ನಾಗಿ ಇಷ್ಟ ಆಯಿತು ಅಂತ, ನನಗೂ ಅದು ಇಷ್ಟ ಆಯಿತು. ಸೆಕೆಂಡ್ ಕೇಸ್ ಆಫ್ ಸೀತಾರಾಮು ಇದು ಅಷ್ಟೇ. ಅದನ್ನು OTTಲಿ ಜನ ನೋಡ್ತಾ ಕೂತಿದ್ದಾರೆ. ಸೊ ಮೇ ಬಿ ಇದು ನಾವು ತಿದ್ಕೋಬೇಕಾಗಿರೋದಿದೆ, ಮತ್ತು ಸಿನಿಮಾದವರು ತಿದ್ಕೋಬೇಕಾಗಿರೋದಿದೆ. ಗೊತ್ತಿಲ್ಲ ಯಾವಾಗ ಇದೆಲ್ಲ ಕರೆಕ್ಟ್ ಆಗುತ್ತೋ ಗೊತ್ತಿಲ್ಲ. ಬಟ್ ಕನ್ನಡ ಸಿನಿಮಾ ಅಂತೂ ಕೆಳಗಡೆ ಬಿದ್ದು ಒದ್ದಾಡ್ತಾ ಇದೆ. ಸೊ ಒಂದು ಈ KGF 1 ಬಂದ್ಮೇಲೆ ಆಕ್ಚುಲಿ ಕನ್ನಡ ಕಡೆ ತಿರುಗಿ ನೋಡಿದ್ರು ಎಲ್ಲ ಸೆಲೆಬ್ರಿಟೀಸ್ಗಳೆಲ್ಲ ಸ್ಟೇಜ್ ಮೇಲೆ ಕನ್ನಡ ಫಿಲ್ಮ್ ಬಗ್ಗೆ ಮಾತಾಡ್ತಾರ ಆಗಿತ್ತು. ಬಟ್ ಮತ್ತೆ ಡೌನ್ಫಾಲ್ ಆಗೋದಕ್ಕೆ ಏನ್ ಕಾರಣ? KGF ಆದ್ಮೇಲೆ ಆಕ್ಚುಲಿ KGF 2, ಕಾಂತಾರ ಮತ್ತೆ ಇನ್ನೊಂದು ABCD ಫಿಲ್ಮ್ ಬಿಟ್ರೆ ಆ ತರ ದೊಡ್ಡ ಸೌಂಡ್ ಮಾಡಿದ ಮೂವಿ ಬರ್ಲೇ ಇಲ್ಲ. ಅದಕ್ಕೆ ಕಾರಣನ ಅಥವಾ ಏನ್ ಕಾರಣ ಇರ್ಬೋದು? ಅದೇ ಗೊತ್ತಾಗ್ತಾ ಇಲ್ಲ ಜನಗಳಿಗೆ. ದೊಡ್ಡ ಸಿನಿಮಾ ಮಾಡಿದ್ರೆ ಮಾತ್ರ ಹೋಗ್ತಾರೆ ನೋಡ್ತಾರೆ ಅನ್ನೋದಾದ್ರೆ ಮೇ ಬಿ ನೀನು 100ರಲ್ಲಿ 1 ಮೊಮೋ ಅಂತ ಹೇಳ್ಬೋದು. ಸೂಫ್ರಮ್ಸೋ ಹಿಟ್ ಆಗೋಯ್ತು. ಸೊ ನಮಗ್ ಮುಂಚೆಯಿಂದಾನು ಗೊತ್ತಾಗ್ತಿಲ್ಲ ಏನ್ ಮಾಡ್ಬೇಕು, ಗೊತ್ತಾಗ್ತಿಲ್ಲ ನಮ್ಗೆ. ಅಂದ್ರೆ ಸಿನಿಮಾ ಮೇಕರ್ ಆಗಿ ನೀನು ಸಿನಿಮಾದಲ್ಲಿ ಇರೋರಾಗಿನೂ ನೋಡಿದ್ರು ಏನ್ ಮಾಡ್ಬೇಕು ಗುರು ಅಂತ ಗೊತ್ತಾಗ್ತಿಲ್ಲ. ಆದ್ರೆ ಮೇನ್ ನಾವು ಮಾಡ್ಬೇಕಾಗಿರೋದೇನು ಅಂದ್ರೆ ಒಳ್ಳೆ ಸಿನಿಮಾ ಮಾಡ್ಕೊಂಡು ಜನಗಳ ತನಕ ತಗೊಂಡು ಹೋಗ್ಬೇಕು. ಆಮೇಲೆ ಅವ್ರಿಗೆ ಬಿಟ್ಟಿದ್ದು ಸಿನಿಮಾ ತಗೊಂಡು ಹೋಗ್ತಾನೆ ಇಲ್ಲ ಅನ್ನೋದೇ ತಾನೇ ಪ್ರಾಬ್ಲಮ್ಮು. ಹೋಗ್ತಿಲ್ಲ ನಾವು ಅಲ್ಲಿ ತನಕ. ಇಲ್ಲ ನಾನು 1 ಕೋಟಿ ಸಿನಿಮಾ ಮಾಡಿದ್ದೀನಿ, ಇನ್ನೊಂದು 25 ಲಕ್ಷ 30 ಲಕ್ಷ ಖರ್ಚು ಮಾಡಕ್ಕೆ ನನ್ನ ಕೈಲಿ ಆಗಲ್ಲ ಅಂತ ಅನ್ನೋರು ಇದ್ದಾರೆ, ನಾವೇ ನೋಡಿದ್ದೀವಿ. ಆಮೇಲೆ 60-70 ಲಕ್ಷದಲ್ಲಿ ಸಿನಿಮಾ ಮುಗಿಸ್ತೀವಿ ಅನ್ನೋರು ಇದ್ದಾರೆ. ಆ್ಯಕ್ಚುಲಿ ಸಿನಿಮಾ ಕಂಟೆಂಟ್ ಚೆನ್ನಾಗಿದೆ. ಮೀನ್ ವೈಲ್ ನಾವು ಇಲ್ಲಿ ತನಕ ಹೋಗೋದಕ್ಕೆ ಏನು ಮಾಡಬೇಕೋ ಅದನ್ನು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದರೆ, ನಾನು ತೆಲುಗು ತಮಿಳ್ದು ರೀಸೆಂಟ್ ಮೂವೀಸ್ಗಳನ್ನ ನೋಡಿದ್ದೀನಿ. ಅಲ್ಲೂ ಒಂದು 100 ಸಿನಿಮಾ ಹಿಟ್ಟಾದರೆ 100 ಸಿನಿಮಾ ರಿಲೀಸ್ ಆದರೆ 30 ಸಿನಿಮಾ ಹಿಟ್ ಆಗಿರುತ್ತೆ. ಇನ್ನು 70 ಸಿನಿಮಾವಾಗೆ ನಿನಗೂ ಗೊತ್ತಿರಲ್ಲ, ನಮಗೆ ಗೊತ್ತಿರಲ್ಲ, ಯಾಕೆ ನಾವು ಇಲ್ಲಿದ್ದೀವಿ ಕರ್ನಾಟಕದಲ್ಲಿ. ಆದರೆ ಆ 30 ಸಿನಿಮಾಗಳಲ್ಲೂ ಸಣ್ಣ ಸಿನಿಮಾಗಳು ಹಿಟ್ಟಾಗಿವೆ. ನಮ್ದ್ರಲ್ಲಿ ಯಾಕೆ ಅಷ್ಟಿಲ್ಲ? ನಮ್ದು 100 ಸಿನಿಮಾ ರಿಲೀಸ್ ಆಗಿದ್ರೆ ಒಂದು ಯಾವುದೋ ದೊಡ್ಡ ಸಿನಿಮಾ ಹಿಟ್ಟಾಗುತ್ತೆ. ಇನ್ನು 99 ಸಿನಿಮಾಗಳು ಸಣ್ಣ ಪುಟ್ಟ ಸಿನಿಮಾಗಳನ್ನು ಹಿಟ್ಟಾಗಲ್ಲ. ಚೆನ್ನಾಗಿರುತ್ತೆ, ಹಿಟ್ಟಾಗಲ್ಲ. ಮತ್ತೆ ನಮ್ದು ಇನ್ನೊಂದು ಪರ್ಸ್ಪೆಕ್ಟಿವ್ ಏನು ಅಂದ್ರೆ, ಕರೆಕ್ಟ್ ಅದು ನೀನು ಹೇಳಿದ್ ಕರೆಕ್ಟ್. ಅಂಡ್ ನಮಗೆ ಗೊತ್ತಿಲ್ಲ ಲಾಜಿಕ್. ಇವಾಗ ಇಲ್ಲಿ ಹಿಟ್ ಕೊಟ್ಬಿಟ್ಟು ಬೇರೆ ಕಡೆ ಹೋಗ್ಬಿಡ್ತಾರಲ್ಲ. ಅಫ್ಕೋರ್ಸ್ ಅದು ಟ್ಯಾಲೆಂಟು, ಬಿಸ್ನೆಸ್. ನಾವು ಬಿದ್ದಿದ್ದಾಗ ಏನ್ ಬಂದು ನೋಡಿದ್ರಾಗುರು ನೀವು ಇದೆಲ್ಲ ನೀವು ಹೇಳ್ಬೋದು, ಕರೆಕ್ಟೇ. ಬಟ್ ಒಂದ್ಸಲ ಗೆದ್ದ ಮೇಲೆ ನೀವು ಕರ್ನಾಟಕ ಯಾಕೆ ಬಿಟ್ಟೋಗ್ತೀರಾ, ಕನ್ನಡ ಫಿಲ್ಮ್ ಯಾಕೆ ಬಿಟ್ಟೋಗ್ತೀರಾ? ಫಾರ್ ಎಕ್ಸಾಂಪಲ್ ಪ್ರಶಾಂತ್ ನೀಲ್ ಅವರು, ಅಫ್ಕೋರ್ಸ್ ಹಿ ಹ್ಯಾಸ್ ಆಲ್ ದ ರೈಟ್ಸ್ ಟು ಚೂಸ್. ನಾನು ಎಲ್ಲಿರ್ತೀನೋ ನಿಮ್ಗೇನ್ ಗುರು, ಸಿನಿಮಾ ಮಾಡೋದು ನೋಡೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಇಟ್ಸ್ ಆಲ್ ಫೇರ್. ಬಟ್ ನಾನು ಒಬ್ಬ ಅಭಿಮಾನಿಯಾಗಿ, ಕನ್ನಡ ಅಭಿಮಾನಿಯಾಗಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದ್ರೆ, ಅವ್ರು ಇಲ್ಲೇ ಸಿನಿಮಾ ಮಾಡಬೇಕು. ನೀವು NTR ಮಾಡ್ತೀರಾ, ಪ್ರಭಾಸ್ಗ್ ಮಾಡ್ತೀರಾ, ಇಲ್ಲಕ್ಕೆ ಕರ್ಸಿ ಮಾಡಿಸಿ. ಫಾರ್ ಎಕ್ಸಾಂಪಲ್ ನಮ್ಮ ಇವ್ರು ಮಾಡಿದ್ರಲ್ಲಪ್ಪ, ಈಗ ಮಾಡಿದ್ರಲ್ಲ, ಅವ್ರು ಇಲ್ಲಿ ಬಂದು ಕನ್ನಡ ಸಿನಿಮಾಗ್ ಮಾಡಿಲ್ಲ. ಈಗ ರಾಜಮೌಳಿ ಅವ್ರು ಸುದೀಪ್ ನಲ್ಲಿ ಕರ್ಸ್ಕೊಂಡ್ ಮಾಡಿದ್ರು. ಸೊ ಆ ತರ ಇವರು ಮಾಡ್ಬೇಕಾಗತ್ತೆ. ಅವಾಗ ಕನ್ನಡದ ಬ್ರ್ಯಾಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅಲಾಂಗ್ ವಿತ್ ಇವ್ರ ಬ್ರ್ಯಾಂಡ್ ಕೂಡ. ಹೌದು. ನಾನು ಪ್ರಶಾಂತ್ ನೀಲ್ ಅವ್ರು ಅದೇ ಹೇಳಿದ್ನಲ್ಲ, ಅವರು ನಾ ಬಿದ್ದಾಗ ಬಂದು ಉಗ್ರಂ ಬಿದ್ದೋಗಿತ್ತು. ಉಗ್ರಂನ ಸೋಲೋ ಟೈಮ್ ಅಲ್ಲಿ ಯಾರು ನನ್ ಕೈ ಹಿಡಿಲಿಲ್ಲ. ಸೊ ಬಿಸ್ನೆಸ್ ಇವಾಗ ಕಡೆ ಬಿಸ್ನೆಸ್ ಆಗ್ತಿದ್ದೆ ಹೋಗ್ತಿದ್ದೀನಿ, ಫೇರ್ ಎನಫ್. ಬಟ್ ಇದೇ ಜನ ತಾನೇ KGF ಗೆಲ್ಸಿದ್ದು. ಅಷ್ಟೇ ನನ್ನ ಪಾಯಿಂಟ್. ಈಗ ಅದೇ ಜನ ನೀವು ಉಗ್ರಂನ ಇವತ್ತೂನು ಉಗ್ರಂ ಕೇಳಿದ್ರೆ, ಉಗ್ರಂ ಸಿನಿಮಾ ಕೇಳಿದ್ರೆ ಕಲ್ಟ್ ಸಿನಿಮಾ ಅಂತ ಅಂತಾರೆ ಆಯ್ತಾ. ಅದೇ ಜನ KGF ನ ಹಿಟ್ ಮಾಡಿದ್ದು. ಓಕೆನಾ. ನಾನು ಜನಗಳನ್ನ ಒಂದೇ ವಿಚಾರಕ್ಕೆ, ಇನ್ಕ್ಲೂಡಿಂಗ್ ಸಿನಿಮಾ ಮೇಕರ್ ಆಗಿ ಜನಗಳನ್ನ ಒಂದೇ ವಿಚಾರಕ್ಕೆ ಬ್ಲೇಮ್ ಮಾಡ್ತೀನಿ. ಏನು ಅಂತಂದ್ರೆ, ನಮ್ಮ ಕನ್ನಡದವರು ಆ್ಯಕ್ಚುಲಿ ನಾವೆಲ್ಲ ಹಿಂಗಿದೀವಿ ಅಂತಂದ್ರೆ, ನಮ್ಮ ಮನೇದಾದ್ರೆ ನಮ್ಮನೆ ತಾನೇ ಹೋಗೋಣ ಬಿಡು ಅಂತ ಅನ್ಸುತ್ತೆ. ಆದ್ರೆ ಬೇರೆದ್ ಮನೆಯದಾಗಿದ್ರೆ, ಬೇರೆ ಮನೆಯಿಂದ ಸಿನಿಮಾ ಬಂದ್ರೆ, ಬೇರೆ ಪಕ್ಕದ ಮನೆಯಿಂದ ಸಿನಿಮಾ ಬಂದ್ರೆ, ಹಂಗಿದ್ಯಂತೆ ಹಿಂಗಿದ್ಯಂತೆ, ಅದೇ ಕಂಟೆಂಟೇ ಆಯ್ತಾ.
ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳದ್ನಲ್ಲ ಅಜ್ಞಾತವಾಸಿ ಮತ್ತೆ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್, ಎಲ್ಲರೂ ಹೇಳೋದನ್ನು ನಾನು ಹೇಳ್ತೀನಿ, ಮಲಯಾಳಮಲ್ಲಿ ಬಂದ್ಬಿಟ್ಟಿದ್ರೆ ಅದಕ್ಕೇನು ಸಿಗ್ಬೇಕೋ ಅದು ಸಿಕ್ಕಿರೋದು. ಓಕೆನಾ? ರೀಚ್ ಆಗ್ತಾ ಅದು ಗೊತ್ತಿಲ್ಲ, ಅದು ರೀಚ್ ಆಗಲಿಲ್ಲ ಅದು ಬೇರೆ ವಿಚಾರ. ಬಟ್ ಅಟ್ಲೀಸ್ಟ್ ನೀವು ಕೇಳಿಸ್ಕೊಂಡ್ರಾ, ನಿಮ್ಗೆ ಗೊತ್ತಾಯ್ತಾ ಅದು? ಆಮೇಲೆ ಈ ನಾವು ಇದು ಮೇಕರ್ ಪರ್ಸ್ಪೆಕ್ಟಿವ್ ಅಲ್ಲಿ, ಜನಗಳ ಪರ್ಸ್ಪೆಕ್ಟಿವ್ ಅಲ್ಲಿ ಅಥವಾ ಒಬ್ಬ ಆಡಿಯನ್ನಾಗೆ ನಾವೆಲ್ಲ ಒಂದನ್ನ ನಿಲ್ಲಿಸ್ಬೇಕು ಮಾತಾಡೋದು, ಆಯ್ತಾ? ಕನ್ನಡಿಗರು ಒಳ್ಳೆ ಸಿನಿಮಾ ಕೊಟ್ರೆ ಖಂಡಿತ ತಗೋತಾರೆ ಅನ್ನೋದನ್ನ ದಯವಿಟ್ಟು ನಿಲ್ಲಿಸ್ಬಿಡ್ಬೇಕು. ಯಾರ್ಯಾರು ಬಂದು ಆ ಡೈಲಾಗ್ ಹೊಡಿತಾರೋ ಅವ್ರಿಗೆಲ್ಲ ಹೇಳಬೇಕು, ಇಲ್ಲ ನಿಲ್ಲಿಸಿ. ಈಗ ಸದ್ಯಕ್ಕೆ ಅವರು ಸ್ವಲ್ಪ ನಿಲ್ಸಿದ್ದಾರೆ, ಬ್ರೇಕ್ ಅಲ್ಲಿದ್ದಾರೆ ಅವರು, ಆಯ್ತಾ? ಒಳ್ಳೆ ಸಿನಿಮಾ ಕೊಟ್ರೆ ನೋಡ್ತಾರೆ. ಇಲ್ಲ, ಅದಲ್ಲ ಆ್ಯಕ್ಚುಲಿ, ಆಯ್ತಾ? ನೀವು ಒಳ್ಳೆ ಸಿನಿಮಾ ಕೊಡಿ, ಇನ್ನೊಂದು ಅವ್ರನ್ನೂ ಒಳಗಡೆ ಕರ್ಕೊಳ್ಳೋದಕ್ಕೆ ಏನು ಬೇಕೋ ಅದು ಮಾಡಿ. ಹಂಗೆ ನಾವು ಕನ್ನಡಿಗರು ಒಳ್ಳೆ ಸಿನಿಮಾ ಬಂದಾಗ ಹೋಗಿ ನೋಡೋ ಥರ ಇರಬೇಕು. ಮತ್ತೆ ಏನೇನೋ ಇದೆ ಮ್ಯಾಮ್ ಥಿಯೇಟ್ರ್ಗಳಲ್ಲಿ, ನಮಗೆ ಅಂತ ಒಂದು ಒಳ್ಳೆ ಇದು ಸಿಗ್ತಾ ಇಲ್ಲ ಇವಾಗ. ಕನ್ನಡದ ಒರಿಸ್ಸಾ ಸಿನಿಮಾಗಳೆಲ್ಲ ರಿಲೀಸ್ ಆಗ್ತಾ ಇದೆಯಪ್ಪ ಬೆಂಗಳೂರಲ್ಲಿ. ಏನು ಕರ್ಮಾಗೋರು, 4 ಊರುಗಳಿವೆ, ಆಯಿತಾ? ಅಂದರೆ ಏನಂತಾರೆ ಸೆಂಟರ್ಸ್, 4 ಬೆಂಗಳೂರು, ಬೆಂಗಳೂರು, ಮೈಸೂರು, ಮಂಡ್ಯ, ಇನ್ನೇನು ಮದ್ದೂರು ಬರ್ಬೋದೇನೋ ಅದರಲ್ಲಿ. ಈ 4 ಇಟ್ಕೊಂಡು ಮೇ ಬಿ ಶಿವಮೊಗ್ಗ ಇವೆಲ್ಲ ಇರ್ತವೆ. ಬಟ್ ಮೇಜರ್ ಸಿಟಿ, ಮೇಜರ್ ಕಲೆಕ್ಷನ್ ಆಗುವಂತಹ ಇದು ಇಲ್ಲಿ ಸೆಂಟರ್ಗಳು. ಅದರಲ್ಲಿ ಬೆಂಗಳೂರನ್ನ ನೀನು ಮರ್ತ್ಬಿಡ್ಬೇಕು ಇವಾಗ. ಎಲ್ಲಿದ್ದೀವಿ ಗುರು? ಈ 4 ಸೆಂಟರ್ಗಳಲ್ಲಿ ರಿಲೀಸ್ ಮಾಡೋದಕ್ಕೆ ನಾವು ಸಿನಿಮಾ ಮಾಡೋಕ್ಕಾಗತ್ತೆ ಯಾರಾದ್ರೂ ಅವರು? ಸೊ ನಮಗೆ ಮತ್ತೆ ಈ ಪ್ಯಾನ್ ಇಂಡಿಯಾ ವರನೋ ಶಾಪ್ ಅನ್ನೋ ಗೊತ್ತಿಲ್ಲ ಗುರು. ಇವಾಗ ಎಲ್ಲಾರು ಪ್ಯಾನ್ ಇಂಡಿಯಾ ನಿಂತಿದ್ದಾರೆ. ಒನ್ ವೇ ಇಟ್ ಇಸ್ ಗುಡ್, ನೀನು ದೊಡ್ಡ ಸಿನಿಮಾ ತುಂಬಾ ಡಿಫ್ರೆಂಟ್ ಆಗಿ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡ್ತೀಯಾ ಅಂತ. ಬಟ್ ಆ ದೊಡ್ಡ ಲೆವೆಲ್ ಅಲ್ಲಿ ಮಾಡಕ್ ಹೋಗಿನೇ ಒಂದು ಸಿನಿಮಾ 2-3 ವರ್ಷ ತಗೊಳ್ತಾ ಇದೆ. ಈ ಗ್ಯಾಪ್ ಅಲ್ಲಿ ಸ್ಮಾಲ್ ಫಿಲ್ಮ್ಸ್ ನ ಕನ್ನಡದವ್ರು ನೋಡ್ತಿಲ್ಲ, ಬೇರೆ ಫಿಲ್ಮ್ಸ್ ಗಳನ್ನ ಕಾಂಟೆಂಟ್ ಓರಿಯೆಂಟೆಡ್ ಅಂತ ನೋಡ್ತಾ ಇದೀವಿ. ಸೊ ಇದು ಒಂಥರ ಹೊಡ್ತಾನೆ ತಾನೆ, ಇದು ಬಿಗ್ಗೆಸ್ಟ್ ಹೊಡ್ತಾ. ನಾನೇ ಅದನ್ನೇ ಹೇಳಿದ್ನಲ್ಲ ನಾನು. ಅದೇ ಸಿನಿಮಾಗಳು ಬೇರೆ ಕಡೆ ಬಂದ್ರೆ ಬೇರೆಯವ್ರೇನ್ ಪ್ಯಾನ್ ಇಂಡಿಯಾಗಳು ಮಾಡ್ತಾ ಇಲ್ವಾ? ಮಾಡ್ತಾ ಇದಾರೆ. ಬೇರೆ ಇಂಡಸ್ಟ್ರಿ ಅವರು ಪ್ಯಾನ್ ಇಂಡಿಯಾ ಸಿನಿಮಾಗಳು ಮಾಡ್ತಾ ಇದಾರೆ, ಸಣ್ಣ ಪುಟ್ಟ ಸಿನಿಮಾಗಳು ಮಾಡ್ತಾ ಇದಾರೆ. ಅವ್ರು ನೋಡ್ತಿದ್ದಾರೆ, ನಾವು ನೋಡ್ಬೇಕು. ನಾವು ನೋಡೋ ತರ ಅವ್ರು ನಮ್ಮ ಹತ್ರ ತರಬೇಕು, ಆಯ್ತಾ? ಇವು ಎರಡು ನಾನು ಮುಂಚೆನೆ ಹೇಳ್ದಂಗೆ ಇಬ್ರು ಕರೆಕ್ಟ್ ಮಾಡ್ಕೋಬೇಕು. ಸಿನಿಮಾದವರಾಗೂ ಕರೆಕ್ಟ್ ಮಾಡ್ಕೋಬೇಕು, ಆಡಿಯನ್ಸ್ ಆಗೂ ಕರೆಕ್ಟ್ ಮಾಡ್ಕೋಬೇಕು. ಸುಮ್ಮನೆ ನಾವು ಇಲ್ಲ ಇವನು ಸಿನಿಮಾ ಕರೆಕ್ಟಾಗಿ ಮಾಡಿದ್ರೆ ನಾವು ನೋಡ್ತಿದ್ವಿ ಅಂತ ಆಡಿಯನ್ಸ್ಗಳು ಹೇಳೋದು, ಅಥವಾ ನಾವು ತುಂಬ ಒಳ್ಳೆ ಸಿನಿಮಾ ಮಾಡಿದ್ವಿ ಆದ್ರೂ ಇವ್ರು ಬರಲಿಲ್ಲ ಅಂತ ಸಿನಿಮಾದವ್ರು ಹೇಳೋದು, ಹಿಂಗೆ ಮಾಡ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಎಂತೆಂಥ ಸಿನಿಮಾಗಳು ಮಾಮು, ರೀಸೆಂಟ್ ಹಿಟ್ ಸಿನಿಮಾಗಳು ನೋಡು ತಮಿಳಲ್ಲೆಲ್ಲ. ಅವ್ರ ಬಜೆಟ್ ಯೂಶಲಿ ಇವರು ಯಾರು ರಾಜ್ ಬಿ ಶೆಟ್ಟಿ ಹೇಳಿದ್ದಾರೆ, ಮಲಯಾಳಮಲ್ಲಿ ನೀವು ನೋಡೋ ಪ್ರಕಾರ ಅಷ್ಟಿರಲ್ಲ, ನೋಡೋ ತರ 1 ಕೋಟಿಲೆಲ್ಲ ಸಿನಿಮಾ ಮಾಡಿರಲ್ಲ ಅವಳು. ಅವ್ರು 5 ಕೋಟಿ ಬೇಕು ಅವ್ರಿಗೆ, 6-7 ಕೋಟಿ ಇರುತ್ತೆ ಅಂತ ಹೇಳಿದ್ದಾರೆ ಅಲ್ವಾ? ಸೊ ಆ ತರ 6-7 ಕೋಟಿ ಸಿನಿಮಾಗಳಲ್ಲಿ ಲೋ ಬಜೆಟ್ ಸಿನಿಮಾಗಳು ಅಲ್ಲಿ ಒಂದು ಸೂಪರ್ ಹಿಟ್ ಮಾಡಿದ್ದಾರೆ ಎಷ್ಟೋ ಸಿನಿಮಾಗಳನ್ನ. ಯೌತ್ ಅಂತೆ, ಆಮೇಲೆ ಇನ್ನೂ 2-3 ಸಿನಿಮಾಗಳಿವೆ ಮಲಯಾಳಮಲ್ಲಿ ಆಗಿರ್ಬೋದು, ತಮಿಳಲ್ಲಾಗಿರ್ಬೋದು, ತೆಲುಗುಲಾಗಿರ್ಬೋದು. ನಮ್ದ್ರಲ್ಲಿ ಯಾಕೆ ಆಗ್ತಿಲ್ಲ ಅಂತ ಸೀರಿಯಸ್ಲಿ ಗೊತ್ತಿಲ್ಲ. ಮತ್ತೆ ಹಿಟ್ ಕೊಟ್ಟವರು ಡಿಸಪಿಯರ್ ಆಗ್ಬಿಡ್ತಾರಲ್ಲ ಮಾಮ. ಸೂಫ್ರಮ್ಸ್ ಹಿಟ್ 200+ crores ಗೊತ್ತಿಲ್ಲ, ಅದೇ ಇಲ್ಲೋದ್ರು ಡೈರೆಕ್ಟರ್ ಗೊತ್ತಿಲ್ಲ. ನೀನ್ ಹೇಳ್ದಂಗೆ ಟೈಮ್ ಸೆನ್ಸ್ ಇರಬೇಕು ನಮ್ಗೆ. ನಾವು ಗೊತ್ತಿಲ್ಲ ಮಾಮ, ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಸ್ಟಿಲ್ ಹತಾಶ ಪ್ರೇಕ್ಷಕ ಅಂತ ಹೇಳ್ತೀವಲ್ಲ, ಹಂಗೆ ನಮ್ಗೆ ಈಗ ಎಷ್ಟೋರು ಈ ತರ 4 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ನಮ್ಗೆ ಈಗ ಇಡೀ ಬೇರೆ ಇಂಡಿಯನ್ ಸಿನಿಮಾಗಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಯಾರು ಅಂತಂದ್ರೆ, ಮುಂಚೆ ಅಣ್ಣವ್ರಿದ್ರು, ಆಮೇಲೆ ವಿಷ್ಣು ಸರ್, ಈ ಥರದ್ದೆಲ್ಲ ಬಂದ್ಮೇಲೆ ಈಗ ಸುದೀಪ್ ಸರ್ ಇದ್ದಾರೆ, ಬೇರೆ ವಿಚಾರ. ಬಟ್ ಸ್ಟಿಲ್ ಈಗ ಕರೆಂಟ್ ಆ ಜನ್ರೇಷನ್ಗೆ ಯಶ ಅಂತಾರೆ, ಯಶ್ ಅಂತ. ಸೊ ಯಶ್ ಅವ್ರು ಈ ಥರ 4 ವರ್ಷಕ್ಕೆ ಒಂದ್ಸಲಿ ಸಿನಿಮಾ ಮಾಡಿದ್ರೆ ಹೆಂಗ್ ಮಾವು? ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ, ನಂಗೆ ಅದು ಬೇಜಾರಾಗ್ತಾ ಇದೆ. ಒಂದ್ ಪಕ್ಷ ನಾನು ಅದನ್ನು ಸಹಿಸ್ಕೊಂಡ್ಬಿಡ್ತೀನಿ. ಬಟ್ ಈ 4 ವರ್ಷದ ಗ್ಯಾಪ್ ಎಲ್ಲ ಕೊಡ್ತಿರೋ ಕಂಟೆಂಟ್ ಗಳಿದೆ ಅಲ್ಲ, ಅದು ಭಯ ಹುಟ್ಟಿಸ್ತಾ ಇದೆ. 4 ವರ್ಷ ಬೇಜಾರಾಗ್ಬಿಡತ್ತ ಅಂತ. KGF ಟ್ರೇಲರ್ನ ನಮ್ಗೆ ಇನ್ನೂ ಜ್ಞಾಪಕ ಇದೆ. 2 ಟ್ರೇಲರ್ ನೀನು ಹೇಳ್ತಾ ಇದ್ದೆ, ಗಾಡಿ ಸೈಡ್ಗೆ ಹಾಕ್ಬಿಟ್ಟು ನೋಡ್ಕೊಂಡು ನೋಟಿಫಿಕೇಶನ್ ಇದು ಬಂದಿದೆ ಅಂತ ಗೊತ್ತಾಗಿದ ತಕ್ಷಣ ನಮ್ಗೆ ಏನಾದ್ರೂ ಕೆಲಸ ಮಾಡ್ತೀರಾ ಅದನ್ನ ನಿಲ್ಸ್ಬಿಟ್ಟು ಫಸ್ಟ್ ಇದನ್ನ ನೋಡ್ತಾ ಇದೀವಿ ನಾವು. ನೋಡಿರೋದು ಟಾಕ್ಸಿಕ್ದು ಒಂದೇ ಒಂದು ಕಂಟೆಂಟ್ ನನಗೆ ಹಂಗೆ ಅನ್ಸಿಲ್ಲ, ಆಯ್ತಾ? ಸೀರಿಯಸ್ಲಿ ಅನ್ಸಿಲ್ಲ ನನಗೆ. ಏನ್ ಮಾಡ್ತಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಸೊ ಇದನ್ನ ಆಮೇಲೆ ಇದೆಲ್ಲ ಪಕ್ಕಕ್ಕಿಟ್ರೆ ಅದೇ ನೀನು ನಾನು ಅನ್ಕೊಂಡಂಗೆ ನಾವು ಯಶ್ ಅವ್ರನ್ನ ತುಂಬಾ ನಂಬ್ತೀನಿ ನಾನು, ಆಯ್ತಾ? ನಾನಾಗ್ಲಿ ನೀನಾಗ್ಲಿ. ಸೊ ಮೇ ಬಿ ಅದೊಂದು ನಂಬಿಕೆ ಸ್ಟ್ರಾಂಗ್ ಆಗಿದೆ. ಇಷ್ಟು ವರ್ಷ ತಗೊಂಡಿದ್ದಾರೆ, ಖಂಡಿತ
ಆ ಥರ ನಮ್ಮನ್ನು ಡಿಸಪಾಯಿಂಟ್ ಮಾಡುವಂಥ ಸಿನಿಮಾ ಖಂಡಿತ ಮಾಡಿರಲ್ಲ ಅಂತ. ಸುಮ್ಮನೆ ಅವರು ನೆಕ್ಸ್ಟ್ ಒಂದು ಟ್ರೈಲರ್ ರಿಲೀಸ್ ಮಾಡಿ ರಿಲೀಸ್ ಡೇಟ್ ಅನೌನ್ಸ್ ಮಾಡಿಬಿಟ್ರೆ ಮೋರ್ ದೆನ್ ಎನಫ್. ಮತ್ತೆ ಇನ್ನು ಯಾವ್ದಾವ್ದೋ ಕಂಟೆಂಟ್ ಹಾಕಿ ಅಷ್ಟೇ ಮತ್ತೆ ಯಾಕೆ ಗುರು ಏನೋ ಮಿಸ್ ಹೊಡಿತಿದ್ಯಲ್ಲ ಅನ್ಕೊಳ್ಳೋದ್ರ ಬದಲು ಒಂದು ಟ್ರೈಲರ್ ರಿಲೀಸ್ ಡೇಟ್ ಅನೌನ್ಸ್ ಮಾಡಿ, ರಿಲೀಸ್ ಡೇಟ್ ಹೆಂಗೋ ಅನೌನ್ಸ್ ಮಾಡಿದ್ದಾರೆ, ಒಂದು ಟ್ರೈಲರ್ ಅಷ್ಟೇ ರಿಲೀಸ್ ಮಾಡ್ಬಿಡಿ, ಅಷ್ಟೇ ಮುಂದಕ್ಕೆ ಇಟ್ಬಿಡಿ. ಆಮೇಲೆ ಏನು ಗೊತ್ತಾ ಮಾಮು, ನಾನು ಯಾವಾಗಲೂ ನಂಬೋದು ಟಾರ್ಗೆಟ್ ಇಟ್ಕೊಂಡು, ಟಾರ್ಗೆಟ್ ಅಂದ್ರೆ ಅಟ್ಲೀಸ್ಟ್ ಒಂದು ಈ ಕಂಟೆಂಟ್ ಇಷ್ಟಲ್ಲಿ ರಿಲೀಸ್ ಆಗ್ಬೇಕು ಗುರು ಅಂತ ಇರಬೇಕು. ಯಾವಾಗ ಅದು ಫ್ಲೆಕ್ಸಿಬಲ್ ಆಗಿ ವರ್ಷಗಳಾಗ್ತಾ ಹೋಗುತ್ತೋ ಅಲ್ಲ, ಅದೇನೇ ರೀಸನ್ಗಳಿರ್ಬೋದು, ಮೇ ಬಿ ಏನೇ ರೀಸನ್ಗಳಿರ್ಬೋದು, ಕಂಟೆಂಟ್ ಹಳೇದಾಗ್ತಾ ಹೋಗ್ಬಿಡುತ್ತೆ ಅಲ್ವಾ, ಮತ್ತೆ ಅದನ್ನ ಅಪ್ಡೇಟ್ ಮಾಡ್ತಾ ಕೂತ್ಕೊಳಕ್ಕಾಗಲ್ಲ ನಾವು. ಸೊ ಇವಾಗ ಮುಗ್ಸೋಣ, ಹೆಂಗ್ ಮುಗ್ಸೋಣ ಅಂತಂದ್ರೆ ಆಯ್ತು ದಬಾಕಿ ಸಾಂಗ್ ಹಾಕೋ ಅಂತ ಮಲ್ಕೋತಿಲ್ಲ, ದಬಾಯಿ ಕಣ ಅಂತಂದ್ರೆ ಅಷ್ಟಕ್ಕೆ ಮುಗ್ಸೋಣ ಆಯ್ತಾ. ಇರೋ ಒಂದು ನಿಮಿಷ ಪ್ಲೇ ಮಾಡ್ತೀವಿ. ಓಕೆ ಸರಿನಪ್ಪ ಆಯ್ತು, ದಬಾಕಿ ಸಾಂಗ್ ಹಾಕು. ಅಮ್ಮೋ ತಬಾಹಿ. ಅದೇ ಹಾಕು.